ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋದಾಗ ಅಥವಾ ನಿಮ್ಮ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡೋಕ್ಕೆ ಹೋದಾಗ ಅಥವಾ ನಿಮ್ಮ ID ಕಾರ್ಡ್ ಅಥವಾ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಕ್ಕೆ ಹೋದಾಗ ನೀವು OTP ಅನ್ನು ಕರೆಕ್ಟಾಗಿ ಹಾಕಿದ್ರೂ ಸಹ ಪ್ಲೀಸ್ ರೀ ಎಂಟರ್ OTP 2 ಅಟೆಂಪ್ಟ್ ಲೆಫ್ಟ್ ಅಂತ ಬರುತ್ತೆ. ಈ ಒಂದು ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಅಥವಾ ಫೈರ್ಬಾಕ್ಸನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ PM Vishwakarma.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ತೀರಾ. ಸರ್ಚ್ ಕೊಟ್ಬಿಟ್ಟು ಫಸ್ಟ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ. ನಂತರ ರೈಟ್ ಸೈಡಲ್ಲಿ 3 ಗೆರೆ ಇದೆ ಅಲ್ವಾ, ಅದನ್ನೊಂದ್ಸರಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಲಾಗಿನ್ ಅಂತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಅಂತ ಕೊಟ್ಟರೆ ಈ ರೀತಿ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಿಬಿಟ್ಟು ಕೆಳಗಡೆ ಏನು ಕ್ಯಾಪ್ಚರ್ ಇರುತ್ತೆ ಆ ಒಂದು ಕ್ಯಾಪ್ಚರನ್ನು ನೀವು ಎಂಟ್ರಿ ಮಾಡಿಬಿಟ್ಟು ಅದ್ರ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ಲಾಗಿನ್ ಅಂತ ಕೊಡ್ತೀರಾ. ಈಗ ಏನಾಗುತ್ತೆ ಅಂತ ಅಂದರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ 6 ಅಂಕಿಯ OTP ಬರುತ್ತೆ. ಆ OTPಯನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿರ್ತೀರಾ. ಕಂಟಿನ್ಯೂ ಅಂತ ಕೊಡ್ತೀರಾ. ಕಂಟಿನ್ಯೂ ಅಂತ ಕೊಟ್ಟರೆ ಈ ರೀತಿಯಾಗಿ ಪ್ಲೀಸ್ ರೀ ಎಂಟರ್ OTP 2 ಅಟೆಂಪ್ಟ್ ಲೆಫ್ಟ್ ಅಂತ ಬರುತ್ತೆ. ಸೊ ನೀವೇನು ಮಾಡ್ತೀರಾ ಅಂದರೆ ಆ ನಿಮಿಷಗಳು ಕಂಪ್ಲೀಟ್ ಆಗೋವರೆಗೂ ಮತ್ತೆ ವೆಯ್ಟ್ ಮಾಡ್ತೀರಾ. ವೆಯ್ಟ್ ಮಾಡಿ ರೀಸೆಂಡ್ OTP ಅಂತ ಕೊಡ್ತೀರಾ. ಮತ್ತೇನಾಗುತ್ತೆ ಅಂದರೆ 6 ಅಂಕಿಯ OTP ಬರುತ್ತೆ. ಆ OTPಯನ್ನು ಮತ್ತೆ ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡ್ತೀರಾ. ಕಂಟಿನ್ಯೂ ಅಂತ ಕೊಟ್ಟರು ಇದೇ ರೀತಿಯಾಗಿ ಎರರ್ ಮೆಸೇಜ್ ಬರುತ್ತೆ, ಪ್ಲೀಸ್ ರೀ ಎಂಟರ್ OTP ಅಟೆಂಪ್ಟ್ ಲೆಫ್ಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪ್ರಾಬ್ಲಮ್ಗೆ ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸಲ್ಲಿ ಕಿವಿ ಬ್ರೌಸರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನಂತರ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಓಪನ್ ಅಂತ ಕೊಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಸರ್ಚ್ ಬಾಕ್ಸಲ್ಲಿ ನೀವು PM Vishwakarma.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಫಸ್ಟ್ ಆಪ್ಷನ್ PM ವಿಶ್ವಕರ್ಮ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ 3 ಗೆರೆ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಅಂತ ಬರುತ್ತೆ. ನಂತರ ಅಪ್ಲಿಕೆಂಟ್ ಆರ್ ಬೆನಿಫಿಷರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರನ್ನು ಟೈಪ್ ಮಾಡಿ. ನಂತರ ಮೇಲೆಗಡೆ ಏನು ಕ್ಯಾಪ್ಚರ್ ಕಾಣಿಸ್ತಾ ಇದೆ ಅದೇ ರೀತಿಯಾಗಿ ಟೈಪ್ ಮಾಡಿ ಲಾಗಿನ್ ಅಂತ ಕೊಡಿ. ಈಗ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ 6 ಅಂಕಿಯ OTP ಹೋಗುತ್ತೆ. ಆ OTPಯನ್ನು ಆ ಒಂದು ಬಾಕ್ಸಲ್ಲಿ ನೀವು ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಟೂಲ್ ಕಿಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು. ನಂತರ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೋಬೋದು, ಯಾವ ಸ್ಟೇಜಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು. ಪಂಚಾಯಿತಿ ಮಟ್ಟದಲ್ಲಿ ಪೆಂಡಿಂಗ್ ಇದೆಯಾ, ಅಥವಾ DM ಲಾಗಿನಲ್ಲಿ ಪೆಂಡಿಂಗ್ ಇದೆಯಾ, ಅಥವಾ DFO ಲಾಗಿನಲ್ಲಿ ಪೆಂಡಿಂಗ್ ಇದೆಯಾ, ಅಥವಾ ULB ಲಾಗಿನಲ್ಲಿ ಪೆಂಡಿಂಗ್ ಇದೆಯಾ ಅಂತ ನೋಡ್ಕೋಬೋದು. ಏನಾದರೂ ಮಿಸ್ಟೇಕ್ ಇದ್ದರೆ ನಿಮ್ಮ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡ್ಕೋಬೋದು. ನಂತರ ನಿಮಗೆ ID ಕಾರ್ಡ್ ಮತ್ತು ಸರ್ಟಿಫಿಕೇಟ್ ಏನಾದರೂ ಜನ್ರೇಟ್ ಆಗಿದ್ದರೆ ಅದನ್ನು ಸಹ ನೋಡ್ಕೋಬೋದು. ಪ್ರತಿಯೊಂದು ಸಹ ನೀವು ವಿಶ್ವಕರ್ಮ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ ಆಗಿರ್ಬೋದು, ಫಾರಮ್ ಆಗಿರ್ಬೋದು, ಪ್ರತಿಯೊಂದನ್ನು ನೀವು ಇಲ್ಲಿ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಯಾರಿಗೆಲ್ಲ ಅಪ್ಲಿಕೇಶನ್ ಹಾಕುವಾಗ ತೊಂದರೆ ಆಗ್ತಾಯಿದೆ ಅಂಥವರು ಅಪ್ಲಿಕೇಶನ್ ಹಾಕೋದಾಗಿರ್ಬೋದು ಪ್ರತಿಯೊಂದು ಸಹ ಈ ಒಂದು ಬ್ರೌಸರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಬೇಗ ತಗೊಳುತ್ತೆ. ಬಯೋಮೆಟ್ರಿಕ್ ಒಂದು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ನೀವು ಸುಲಭವಾಗಿ ಈ ಒಂದು ಬ್ರೌಸರಲ್ಲಿ ಅಪ್ಲಿಕೇಶನನ್ನು ಹಾಕ್ಕೋಬೋದು ಫ್ರೆಂಡ್ಸ್. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.